ಗ್ರಿಡ್ ಹಾಕಲಿಕ್ಕೆ ನಿಮಗೆ ಜನ್ಮ ದಿನಾಂಕ ಮತ್ತು ತಿಂಗಳು ಮತ್ತು ವರ್ಷ ಎಲ್ಲನೂ ಬೇಕಾಗುತ್ತೆ. ಸೊ ಮೊದಲಿಗೆ ನೀವು ಅದು ಜನ್ಮದ ದಿನಾಂಕ ತೊಗೋಬೇಕು. ಸಿಂಗಲ್ ಆಗಿದ್ದರೆ ಈಗ 1ರಿಂದ 9 ಹುಟ್ಟಿದರೆ ನೀವು ಅದೇನು ಚೇಂಜ್ ಮಾಡೋದಿಲ್ಲ, ಹಾಗೆ ಇಟ್ಕೋಬಹುದು. 1, 2, 3 ಹಾಗೆ. ಅಕಸ್ಮಾತ್ ನೀವು 10 ಆದ್ರೂ 1 ಅಂತ ತೊಗೋಬೇಕು. ಅದನ್ನು 11, 12 ಆದರೆ ಆ್ಯಡ್ ಮಾಡ್ತಾ ಹೋಗಬೇಕು. 1 + 1, 12 ಇದ್ದರೆ 1 + 2 3 ಆಗುತ್ತೆ. 11 ಇದ್ದರೆ 1 + 1 2 ಆಗುತ್ತೆ. ಹೀಗೆ ಮಾಡ್ತಾ ಹೋಗಬೇಕು. ಒಟ್ಟು ಸಿಂಗಲ್ ಡಿಜಿಟ್ ಬರಬೇಕು ಅದು. ಸೊ ನಿಮ್ಮದು ಡೇಟ್ ಇದೆಯಲ್ಲ ಅದು ಸಿಂಗಲ್ ಡಿಜಿಟ್ ಬರೋ ಥರ ಮಾಡಬೇಕು. ಈಗ 25ನೇ ತಾರೀಕು ಹುಟ್ಟಿದರೆ ನೀವು 2 + 5 ಹೀಗೆ ಮಾಡಬೇಕು. 28ನೇ ತಾರೀಕು ಹುಟ್ಟಿದರೆ 2 + 8 ನಿಮಗೆ 10 ಆಗುತ್ತೆ. ಮತ್ತು 10ನ್ನು ತೊಗೊಂಡ್ರೆ 1 + 0 1 ಆಗುತ್ತೆ. ಸೊ ಹೀಗೆ ಫೈನಲಿ ನಿಮಗೆ ಸಿಂಗಲ್ ಡಿಜಿಟ್ ಬರೋ ಥರ ನೀವು ಆ್ಯಡ್ ಮಾಡಿಕೊಂಡು ನಿಮ್ಮ ಸಿಂಗಲ್ ಡಿಜಿಟ್ ಮಾಡಬೇಕು. ಸೊ ನೆಕ್ಸ್ಟು ಪೂರ್ತಿ ವರ್ಷ ತೊಗೋಬೇಕು. ಆಮೇಲೆ ಅದನ್ನು ನಾನು ಎಕ್ಸಾಂಪಲ್ ತೊಗೊಂಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಅದು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಒಂದು ಬುಕ್ಕು, ಪೇಪರ್ ಅಥವಾ ಒಂದು ಪೆನ್ಸಿಲ್ ತೊಗೊಂಡು ರೆಡಿ ಮಾಡ್ಕೊಳ್ಳಿ. ನಿಮ್ಮದು ನಾನು ಹೇಗೆ ಹೇಳ್ತೀನೋ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಕೊಂಡು ಅದೇ ಪ್ರಕಾರ ನೀವು ಹಾಕ್ಕೊಳ್ಳಿ. ಅವಾಗ ಈಸಿ ಆಗುತ್ತೆ ನಿಮಗೆ ರೆಫರ್ ಮಾಡಿ ತಿಳ್ಕೊಳ್ಳೋದಕ್ಕೆ. ಈಗ ನಾನು ಒಂದು ಎಕ್ಸಾಂಪಲ್ ತೊಗೊಂಡು ನಿಮಗೆ ಹೇಗೆ ಈ ಗ್ರಿಡ್ ಲೋ ಶೂ ಗ್ರಿಡ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾವು ಇದನ್ನು ರೆಫರೆನ್ಸಿಗೆ ಇಲ್ಲಿ ಒಂದು ಹಾಕ್ಕೊಳ್ಳೋಣ, ಗ್ರಿಡ್ ಹಾಕ್ಕೊಳ್ಳೋಣ. ಸೊ ಇದು 9 ಮನೆ ಇದೆ ಇದರಲ್ಲಿ. ಓಕೆ, ಸ್ವಲ್ಪ ಸ್ಕ್ವೇರ್ ಹಾಕ್ಕೊಳ್ತೀನಿ. ಓಕೆ, ಸ್ವಲ್ಪ ಸೊಟ್ಟಾಗ್ತಾ ಇದೆ. ಓಕೆ, 9 ಮನೆ. ಈ ಗ್ರಿಡ್ಡಲ್ಲಿ ಎಲ್ಲ ಈ ರೆಫರೆನ್ಸಿಗೆ ನಾನು ಏನು ಹೇಳಿದೆ ಅದು ಎಲ್ಲ ಸೇಮ್ ಫಿಕ್ಸ್ ನಂಬರ್ಸ್, ಅದು ಫಿಕ್ಸ್ ಆಗಿರುತ್ತೆ. ಅದನ್ನು ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ ಓಕೆ, ಸೊ 9 ಸೆಲ್ ಇದೆ. ಸೊ ಪ್ರತಿಯೊಂದರಲ್ಲೂ ಅದರದ್ದೇ ಆದ ಫಿಕ್ಸ್ ಆಗಿರೋ ನಂಬರ್ಸ್ ಇದೆ. ಅದನ್ನು ನಾನು ಫಿಲ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ನೀವು ಹೀಗೆ ಮಾಡಿ. ಒಂದು ರೆಫರೆನ್ಸ್ ಬೇಕು ನೀವು ಮಾಡಲಿಕ್ಕೆ. ಸೊ 492357 ಫಿಲ್ ಮಾಡಿದೆ. ಓಕೆ, ಸೊ ನಾನು ಈ ಎಕ್ಸಾಂಪಲ್ ಆಗಿ ಒಂದು ಡೇಟ್ ಆಫ್ ಬರ್ತ್ ತಗೊಳ್ತೀನಿ. ಸೊ ಆ ಡೇಟ್ ಆಫ್ ಬರ್ತ್ ಮೇಲ್ಗಡೆ ಬರಿತೀನಿ. ಡೇಟ್ ಆಫ್ ಬರ್ತ್ 5-10 ತಗೊಳ್ಳ 11 ತಗೊಳ್ತೀನಿ. 11/1996. ಸೊ ಇದನ್ನು ಡೇಟ್ ಆಫ್ ಬರ್ತ್ ನಾನು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ. ಸೊ ನಿಮಗೆ ಈಗ ಏನೇನು ಮಾಡಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಫಸ್ಟು ನಿಮ್ಮದು ಪ್ರತಿಯೊಂದು ಡೇಟ್ ಆಫ್ ಬರ್ತ್ ಸಪ್ರೇಟಾಗಿ ನಂಬರ್ ಬರ್ಕೋಬೇಕು. ಇಲ್ಲಿ 0 ಇಲ್ಲ, 0 ತೆಗೆದ್ಬಿಡಿ, ಬರೀ ಡಿಜಿಟ್ಸ್ ಅಷ್ಟೇ ಬರ್ಕೋಬೇಕು. ಸೊ ಮೊದಲಿಗೆ ಏನು ಮಾಡಬೇಕು, ನಿಮ್ಮ ಬರ್ತ್ ನಂಬರ್ ಇದೆಯಲ್ಲ ಅದನ್ನು ಸಿಂಗಲ್ ಡಿಜಿಟ್ ಮಾಡಬೇಕು. ಇದು ಬರ್ತ್ ನಂಬರ್. ಇಲ್ಲಿ ಬರ್ತ್ ನಂಬರ್ ಇದೆಯಲ್ಲ ಅದು ನಂದು ಸಿಂಗಲ್ ಡಿಜಿಟ್ ಆಗೇ ಇದೆ. ಸೊ ಬರ್ತ್ ನಂಬರು ನಂದು ಇಲ್ಲಿ 5 ಇದೆ. ಸೊ ಎರಡನೇದಾಗಿ ಪ್ರತಿಯೊಂದು ಈಗ ಏನೇನಿದೆ ಇಲ್ಲಿ, ಈಗ 5-11-1996 ಪ್ರತಿಯೊಂದನ್ನು ನಾವು ಸಪ್ರೇಟಾಗಿ ಬರ್ಕೋಬೇಕು. 5-1-1-1-9-9-6 ಸಪ್ರೇಟಾಗಿ ತೊಗೋಬೇಕು. ನೆಕ್ಸ್ಟ್ ಮೂರನೇದಾಗಿ, ಸೊ ಇದು ಇದೆಯಲ್ಲ ಇದನ್ನು ಎಲ್ಲ ತಗೊಂಡು ನಾವು ಒಂದು ಡೆಸ್ಟಿನಿ ನಂಬರ್ ಮಾಡಬೇಕು, ಸಿಂಗಲ್ ಡಿಜಿಟ್. ಸೊ ಅದಕ್ಕೆ ಡೆಸ್ಟಿನಿ ನಂಬರ್ ಅಂತ ಹೇಳ್ತೀವಿ. ಸೊ ಡೆಸ್ಟಿನಿ ನಂಬರ್ ಮಾಡಬೇಕು. ಸೊ ಎಲ್ಲ ಆ್ಯಡ್ ಮಾಡ್ತೀನಿ. 5 + 1 + 1 + 1
1996ದು. ಓಕೆ, ಇದಿಷ್ಟು ಆ್ಯಡ್ ಮಾಡಬೇಕು. ಸೊ 5 1 6, 6 1 7, 7 1 8, ಹಾಂ, 8 9 17, 17 9 26, 26 6 32. ಸೊ ಈ 32ರಲ್ಲಿ ಮತ್ತೆ ಆ್ಯಡ್ ಮಾಡಿ 3 ಮತ್ತು 2ನ, 3 + 2 5. ಸೊ ನಿಮಗೀಗ ಡೆಸ್ಟಿನಿ ನಂಬರ್ ಸಿಕ್ತು. ಸೊ ಈಗ ಯಾವ್ಯಾವ ನಂಬರ್ಸ್ ಯೂಸ್ ಮಾಡಬೇಕು ಅಂದರೆ, ನಮ್ಮ ಈ ಗ್ರಿಡ್ ಒಳಗೆ 5 ನಮ್ಮ ಬರ್ತ್ ನಂಬರ್, ಸಿಂಗಲ್ ಬರೀ ಬರ್ತ್ ಡೇಟ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಬೇಕು, ಅದು 5. ಆಮೇಲೆ ಇವೆಲ್ಲ ನಂಬರ್ಸು, ಇವೆಲ್ಲ ಇದೆಯಲ್ಲ, ಇಷ್ಟು ನಂಬರ್ಸ್ನ ಮಾಡಬೇಕು. 5 1 1 1 9 9 6 ಅದನ್ನು ಫಿಲ್ ಮಾಡಬೇಕು. ಆಮೇಲೆ ನಾವು ಕೊನೆಗೆ ನಾವು ಎಲ್ಲನೂ ಆ್ಯಡ್ ಮಾಡಿ ಒಂದು ನಂಬರ್ ತೊಗೊಂಡಿದ್ದೀವಲ್ಲ, ಡೆಸ್ಟಿನಿ ನಂಬರ್, ಅದನ್ನು ಮಾಡಬೇಕು. ಒಟ್ಟಿನಲ್ಲಿ ಇಲ್ಲಿ ಎಷ್ಟು ನಂಬರ್ ಇದೆ? 1 2 3 4 5 6 7 8 9. ಸೊ 9 ನಂಬರ್ ಸಿಕ್ಕಿದೆ ನಮಗೆ. ಸೊ 9 ನಂಬರ್ನ ಈಗ ಈ ಗ್ರಿಡ್ಡಲ್ಲಿ ಹಾಕೋಣ. ಸೇಮು ಅದೇ ಪೊಸಿಷನಲ್ಲಿ ಹಾಕಬೇಕು. ಓಕೆ, ಸೊ ಈಗ ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಲಿಕ್ಕೆ ಒಂದು ಖಾಲಿ ಮನೆಗಳಿದೆ. ಸೊ ಫಸ್ಟ್ ಈಗ ನಮ್ಮ ಬರ್ತ್ ಡೇಟ್ ತೊಗೊಳ್ಳೋಣ. ಅದು 5 ಇದೆ. ಸೊ 5 ಎಲ್ಲಿ ಹಾಕಬೇಕು? ಇಲ್ಲಿ ನೋಡಿ. ಸೊ ಇಲ್ಲಿ 5 ಇಲ್ಲಿದೆ ಅಲ್ವಾ? ಆ ಮನೆಯಲ್ಲಿ ಒಂದು 5 ಹಾಕೊಳ್ಳೋಣ. ಇಲ್ಲಿ ಪಕ್ಕದಲ್ಲಿ ಕೊನೆಗೆ ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಳ್ಳಿ, ಯಾಕೆಂದರೆ ನಿಮ್ಗೆ ಎಷ್ಟಷ್ಟು 5 ಬರುತ್ತೋ. ಇಲ್ಲಿ ನನಗೆ ಒಂದೇ 5 ಇದೆ, ಆದರೆ ನಿಮ್ಗೆ 2 3 5 ಬಂದರೆ ಎಲ್ಲನೂ ಇದೇ ಮನೆಯಲ್ಲಿ ಹಾಕಬೇಕು ನೀವು. ನೆಕ್ಸ್ಟು ಇದು ಫುಲ್ ಇದೆಯಲ್ಲ ಪೂರ್ತಿ ಇದು ಮೇ ಅಂತೀನಿ, 5ನೇ ತಾರೀಕು ನವೆಂಬರ್ 1996 ಅದನ್ನು ಹಾಕಬೇಕು. ಓಕೆ, ಸೊ 5 ಮತ್ತೊಂದು ಬರುತ್ತಿಲ್ಲಿ 1 ಇಲ್ಲಿದೆ. ಸೊ ಎಷ್ಟಿದೆ ಅಷ್ಟೆಲ್ಲ ಒಂದುಗಳನ್ನ ಇಲ್ಲಿ ಹಾಕಬೇಕು. 3 1 ಬರುತ್ತಿಲ್ಲಿ. ಆಮೇಲೆ 9 ಎಲ್ಲಿದೆ? ಇಲ್ಲಿದೆ. ಸೊ ಇನ್ನೊಂದು 9 ಅದು ಸೇಮ್ ಇದರಲ್ಲಿ ಹಾಕಬೇಕು. ನೆಕ್ಸ್ಟು 6 ಇಲ್ಲಿದೆ. ಸೊ ಇನ್ಯಾವುದು ಉಳಿತು? ನೆಕ್ಸ್ಟ್ ಇನ್ನೊಂದು 5. ಇದು ಯಾವುದು? ಡೆಸ್ಟಿನಿ ನಂಬರ್ 5 ಇದೆ ನಮ್ಮದು. ಅದನ್ನೆಲ್ಲ ಹಾಕಬೇಕು. ಇಲ್ಲೇ 5ಅಲ್ಲಿ ನಾನು ಜಾಸ್ತಿ ಮಾಡಿಬಿಡ್ತೀನಿ. ಒಂದು ನಿಮಿಷ, ನಾನು ದೊಡ್ಡದ ಜಾಗನೇ ಇಲ್ಲ, ಇದು ಕಮ್ಮಿ ಮಾಡ್ತೀನಿ. ಸೊ ಬರ್ಕೊಂಡ್ವಿ ಅಲ್ವಾ? ಸೊ ಇಲ್ಲಿ ನನಗೆ 2 9 ಇದೆ, 3 5 ಇದೆ, 3 1 ಇದೆ, 1 6 ಇದೆ.